ನಮಸ್ತೆ ಬಂಧುಗಳೇ, ಎಚ್ ಎನ್ ಸಿ ಲೈವ್ಗೆ ಸ್ವಾಗತ. ನಾನು ಎಚ್ ಎನ್ ಚಂದ್ರಶೇಖರ್. ಸ್ನೇಹಿತರೆ, ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರುಗಳು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಈ ವೆಸ್ಟ್ ಬೆಂಗಾಲ್ದು ಪಾಲಿಟಿಕ್ಸೇ ಅರ್ಥ ಆಗಲ್ಲ ರೀ. ನೋಡಿ, ಈ ಪಶ್ಚಿಮ ಬಂಗಾಳ ಗಟ್ಟಿ ಹಿಂದುತ್ವದ ಒಂದು ನಾಡು. ಅಲ್ಲಿ ನಮ್ಮ ಸಂಸ್ಕೃತಿಗೆ, ಆಚರಣೆಗಳಿಗೆ ಭಾಳ ಮಹತ್ವ ಕೊಡ್ತಾರೆ. ಆ ದುರ್ಗಾ ಪೆಂಡಲ್ಗಳಂತೂ ಗಲ್ಲಿರ್ತದೆ. ನಮ್ಮಲ್ಲಿ ಹೇಗೆ ಗಣಪತಿ ಪೆಂಡಲ್ಗಳಾಗ್ತೀವಿ, ಇದ್ರ 100 ಪಟ್ಟು ಜಾಸ್ತಿ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಆಚರಣೆ ಮಾಡ್ತಾರೆ. ಹಬ್ಬಗಳನ್ನ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಭಾಳ ಗಟ್ಟಿಯಾದಂಥ ಹಿಂದುತ್ವ ಇದೆ. ಜೊತೆಗೆ ವಿಪರೀತ ಮುಸ್ಲಿಂ ಹಾವಳಿ ಕೂಡ ಜಾಸ್ತಿ ಇದೆ ಆ ರಾಜ್ಯದಲ್ಲಿ. ಸುಮಾರು 35% ಮುಸ್ಲಿಮ್ಸ್ ಇದ್ದಾರೆ. ಪಕ್ಕದಲ್ಲೇ ಬಾಂಗ್ಲಾ ಇರೋದ್ರಿಂದ ಬಾಂಗ್ಲಾದಿಂದ ನುಸುಳುಕೋರರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ದರಿದ್ರ ಪೊಲಿಟಿಕಲ್ ಪಾರ್ಟಿಗಳು ಅವ್ರಿಗೆಲ್ಲನೂ ಆಧಾರ್ ಕಾರ್ಡ್ ಕೊಟ್ಟು, ವೋಟರ್ ಐ ಡಿ ಕೊಟ್ಟು ಅವ್ರನ್ನ ಇಲ್ಲಿನ ಸಿಟಿಸನ್ಸ್ ಮಾಡಿಸ್ಬಿಟ್ಟಿದ್ದಾರೆ. ಕೆಲವು ಜಿಲ್ಲೆಗಳಲ್ಲಂತೂ 60%ಗಿಂತ ಹೆಚ್ಚು ಮುಸ್ಲಿಮ್ಸ್ ಆಗಿಬಿಟ್ಟಿದ್ದಾರೆ. ಜೊತೆಗೆ ಆ ಸರ್ಕಾರಗಳು ಕೂಡ ಮುಸ್ಲಿಮರ ಪರವಾಗಿ ಇರ್ತವೆ. ಈ ಮಮತಾ ಬ್ಯಾನರ್ಜಿ ಒಂದು ಮುಲ್ಲಾ ಸರ್ಕಾರ ನಡೆಸ್ತಾ ಇರೋದು. ಪ್ಯೂರು ಮುಸ್ಲಿಂ ಓಲೈಕೆ, ಕಂಪ್ಲೀಟ್ ಮುಸ್ಲಿಂ ಓಲೈಕೆ. ಅಲ್ಲಿ ಹಿಂದೂ ಉತ್ಸವಗಳು ಮಾಡ್ತಿದ್ರೆ ಬಂದು ಬಡಿತಾರೆ ಹಾಕ್ಕೊಂಡು. ದುರ್ಗಾ ಪೆಂಡಲ್ಗಳಿಗೆಲ್ಲ ಬೆಂಕಿ ಇಡ್ತಾರೆ, ಉತ್ಸವಗಳಿಗೆ ಕಲ್ಲೊಡಿತಾರೆ. ಹಿಂದೂ ಆಚರಣೆಗಳನ್ನ ಮಾಡಲಿಕ್ಕೆ ಬಿಡೋದಿಲ್ಲ. ಸರ್ಕಾರನೂ ಕೂಡ ಆ ಪುಂಡರ ಪರವಾಗೇ ಇದೆ. ಹಿಂದೂ ಹಬ್ಬಕ್ಕಿರ್ತಕ್ಕಂಥ ರಜೆಗಳನ್ನ ಸ್ಟಾಪ್ ಮಾಡಿ ಮುಸ್ಲಿಂ ಹಬ್ಬಗಳಿಗೆ ಎಕ್ಸ್ಟ್ರಾ ದಿನ ರಜೆ ಕೊಡ್ತಾರೆ ಮಮತಾ ಬ್ಯಾನರ್ಜಿ. ಅಲ್ಲಿ ಹಿಂದೂ ಹೆಣ್ಮಕ್ಳ ಗತಿ ಅಂತೂ ನೋಡೋಕ್ಕೆ ಆಗಲ್ಲ. ನಿರಂತರವಾದ ಅತ್ಯಾಚಾರಗಳು. ಆ ಸಂದೇಶ್ ಖಾಲಿ ಇನ್ಸಿಡೆಂಟ್ ನೋಡಿದ್ವಿ, ಹೇಗೆ 100 ಜನ ಹಿಂದೂ ಹೆಣ್ಮಕ್ಳನ್ನ ತೊಗೊಂಡೋಗಿ ಅತ್ಯಾಚಾರ ಮಾಡ್ತಿದ್ರು ಅಂತೇಳಿ. ಅದಾದಮೇಲೆ ಆರ್ಜಿಕರ್ ಹಾಸ್ಪಿಟಲ್ ಆಗಿದ್ದಂತಹ ವೈದ್ಯ ಅತ್ಯಾಚಾರ ಮತ್ತು ಕೊಲೆ, ಲಾ ಆ್ಯಂಡ್ ಆರ್ಡರ್ ಕುಸಿದು ಬಿದ್ದೋಗಿದೆ. ಇಷ್ಟೆಲ್ಲಾದ್ರೂ ಕೂಡ ಅಲ್ಲಿನ ಜನ ಮತ್ತೆ ಮಮತಾ ಬ್ಯಾನರ್ಜಿಗೆ ಓಟ್ ಹಾಕ್ತಾರೆ. ಹಿಂದೂಗಳು ಮಮತಾ ಬ್ಯಾನರ್ಜಿಗೆ ಓಟ್ ಹಾಕ್ತಾರೆ. ಹೇಗಿದು ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ರೀ. ನೋಡಿ, ಮಮತಾ ಬ್ಯಾನರ್ಜಿಯ ಪೊಲಿಟಿಕಲ್ ಲೈಫ್ ಶುರುವಾಗಿದ್ದು ನಂದಿಗ್ರಾಮ ಹೋರಾಟದಿಂದ ದೊಡ್ಡ ಮಟ್ಟದಲ್ಲಿ. ಆಗ ಅವ್ರ ಜೊತೆ ಇದ್ದಿದ್ದು ಸುವೇಂದು ಅಧಿಕಾರಿ. ಆ ಸುವೇಂದು ಅಧಿಕಾರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. ಅದಾದಮೇಲೆ ಸರ್ಕಾರದಲ್ಲಿ ಒಂಥರ ರೈಟ್ ಹ್ಯಾಂಡ್ ಆಗಿದ್ರು ಮಮತಾ ಬ್ಯಾನರ್ಜಿಗೆ. ಈಗ ಮಮತಾ ಬ್ಯಾನರ್ಜಿಯಿಂದ ಸಿಡಿದಿದ್ದು ಬಂದು ಬಿ ಜೆ ಪಿಯ ನಾಯಕರಾಗಿದ್ದರೆ, ಲೀಡರ್ ಆಫ್ ಅಪೋಸಿಷನ್ ಆಗಿದ್ದಾರೆ. ಬಿ ಜೆ ಪಿನೂ ಕೂಡ ಈಗ ಒಂದು 10 ವರ್ಷದ ಕೆಳಗಡೆಗೇನು ಅಸ್ತಿತ್ವನೇ ಇರಲಿಲ್ಲ ದೊಡ್ಡ ಮಟ್ಟದಲ್ಲಿ ವೆಸ್ಟ್ ಬೆಂಗಾಲಲ್ಲಿ. ಆದರೆ 19ರ ನಂತರ ನಿರಂತರವಾಗಿ ಬಿ ಜೆ ಪಿಯ ಶಕ್ತಿ ವೃದ್ಧಿ ಆಗ್ತಾ ಹೋಗ್ತಾ ಇದೆ. 19ರ ಚುನಾವಣೆಯಲ್ಲಿ 18 ಸೀಟ್ ಬಂದಿತ್ತು ಲೋಕಸಭೆಯಲ್ಲಿ. ಅದಾದ ಮೇಲೆ ಬಂದಂತಹ ವಿಧಾನಸಭಾ ಚುನಾವಣೆಯಲ್ಲಿ 21ರಲ್ಲಿ ಬಂದಂಥ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದೇ ಬಿಡುತ್ತೇನೋ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿತ್ತು. ಆದರೆ ಮತ್ತೆ ಮಮತಾ ಬ್ಯಾನರ್ಜಿಗೆ ಅಭೂತಪೂರ್ವವಾದ ವಿಜಯ ಆಯಿತು. ಯಾಕೆ ಅಭೂತಪೂರ್ವ ಅಂತ ಹೇಳಿದ್ರೆ, ಹಿಂದಿನ ಚುನಾವಣೆಯಲ್ಲಿ 211 ಸೀಟೇನು ಗೆದ್ದಿದ್ರು, 2021ರ ಚುನಾವಣೆಯಲ್ಲಿ ಇನ್ನೂ 4 ಸೀಟ್ ಜಾಸ್ತಿ ಆಯಿತು, 215 ಸೀಟ್ ಗೆದ್ದರು. ಬಿ ಜೆ ಪಿಗೆ ಬಂದಿದ್ದು 77. ಕಾರಣ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿವರೆಗೂ ಸುಮಾರು ಒಂದು 35 ವರ್ಷ ಆಡಳಿತ ಮಾಡಿದಂತಹ ಕಮ್ಯುನಿಸ್ಟ್ ಪಾರ್ಟಿಗಳು ಮತ್ತು ಸ್ವಾತಂತ್ರ್ಯ ಬಂದ ಮೇಲೆ ನಿರಂತರವಾಗಿ ಆಡಳಿತ ಮಾಡಿದಂತಹ ಕಾಂಗ್ರೆಸ್ಸು ಧೂಳಿಪಟ ಆಗೋದು ಆ ಎಲೆಕ್ಷನಲ್ಲಿ. ಧೂಳಿಪಟ ಉಳಿದಿದ್ದು ಎರಡನೇ. ಒಂದು ದೊಡ್ಡ ಜಯವನ್ನು ತೆಗೆದುಕೊಂಡಂತಹ ಮಮತಾ ಬ್ಯಾನರ್ಜಿ, ಮತ್ತೊಂದು ಬಿ ಜೆ ಪಿ. ಅದಾದಮೇಲೆ ಆ ಚುನಾವಣೆ ಆಗಿ ಮತ್ತೆ ಮಮತಾ ಬ್ಯಾನರ್ಜಿಗೆ ಅಧಿಕಾರ ಬಂದಾಗ ಭಾಳ ಗಲಾಟೆಗಳು ಮಾಡಿದ್ರು, ದೌರ್ಜನ್ಯಗಳನ್ನ ಮಾಡಿದ್ರು ಬಿ ಜೆ ಪಿಯವ್ರ ಮೇಲೆ, ಆ ಲೀಡರ್ಗಳ ಮೇಲೆ. ಮತ್ತು ಬಿ ಜೆ ಪಿಗೆ ಯಾರು ಓಟ್ ಹಾಕಿದ್ದಾರೆ ಅನ್ನೋರ ಮೇಲೆ. ಅದಾದಮೇಲೆ ಪಂಚಾಯತ್ ಚುನಾವಣೆ ಬಂದು, ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಾದಂತಹ ಹಿಂಸಾಚಾರ ಅಂತೂ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾರು ಬಿ ಜೆ ಪಿ ಓಟ್ ಹಾಕ್ತಾರೆ ಅನಿಸುತ್ತೋ ಆ ಎಲ್ಲ ಮಹಿಳೆಯರುಗಳ ಅತ್ಯಾಚಾರಗಳು ಹಲವಾರು ಕಡೆ ನಡೆದೋಯ್ತು. ಬಿ ಜೆ ಪಿಗೆ ಓಟ್ ಹಾಕೋರು ಸಿಕ್ಕಿದ ಕಡೆಗೆ ಹಲ್ಲೆಗಳು ಮಾಡ್ಕೊಂಡು ಬಂದರು. ಇಷ್ಟಾದರೂ ಕೂಡ ಮುಂದೆ ಬಂದಂತಹ ಲೋಕಸಭಾ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿಗೆ ದೊಡ್ಡ ಜಯ ಸಿಕ್ತು. 2019ರಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭ ಶಕ್ತಿ ಕುಗ್ಗಿತ್ತು. 22 ಸೀಟ್ ಮಾತ್ರ ಬಂದಿತ್ತು. ಈ ಸರಿ ಮತ್ತೆ 7 ಸೀಟ್ ಜಾಸ್ತಿಯಾಗಿ 29 ಸೀಟ್ ಬಂತು. ಬಿ ಜೆ ಪಿ 18 ತೊಗೊಂಡಿದ್ದು ಹಿಂದಿನ ಚುನಾವಣೆಯಲ್ಲಿ, ಈ ಬಾರಿ ಕೇವಲ 12ಕ್ಕೆ ಇಳಿತು. ಕಾಂಗ್ರೆಸ್ಗೆ ಸಿಕ್ಕಿದ್ದು ಕೇವಲ 1 ಸೀಟ್ ಅಷ್ಟೇ. ಹಾಗಾದರೆ ಅದಾದಮೇಲೆ ಬಂದಂತಹ ಉಪಚುನಾವಣೆಯಲ್ಲೂ ಕೂಡ ಟಿ ಎಮ್ ಸಿಗೆ ಒಳ್ಳೆ ಗೆಲುವು ಸಿಕ್ತು. ಹಾಗಂದರೆ ಮಮತಾ ಬ್ಯಾನರ್ಜಿ ಅನಭಿಷಿಕ್ತ ದೊರೆಯಾಗಿದ್ದಾರೆ ವೆಸ್ಟ್ ಬೆಂಗಾಲಿಗೆ, ಪಶ್ಚಿಮ ಬಂಗಾಳಕ್ಕೆ. ಇನ್ನು ನಾವು ಸೋಲ್ಸೋಕ್ಕೆ ಸಾಧ್ಯವೇ ಇಲ್ವಾ ಅನ್ನೋ ಪರಿಸ್ಥಿತಿ ಇದೆಯಾ ಅಂತೇಳಿದ್ರೆ ಖಂಡಿತ ಇಲ್ಲ. ಯಾಕೆಂತೇಳಿದ್ರೆ ಮಮತಾ ಬ್ಯಾನರ್ಜಿ ಫಸ್ಟ್ ಟೈಮ್ ಎದುರೋಗಿದ್ದಾರೆ. ಅವ್ರ ಮಾತಲ್ಲೇ ವ್ಯಕ್ತ ಆಗ್ತಾ ಇದೆ ಅದು. ಯಾಕೆಂತ ನೋಡಿ, 2024ರ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿನ ಅನೌನ್ಸ್ ಮಾಡಿದರು, 24ರ ಚುನಾವಣೆಯಲ್ಲಿ ನಾವು ಮೋದಿ ಸರ್ಕಾರವನ್ನು ಕಿತ್ತಾಕ್ತೀವಿ, ಬಿ ಜೆ ಪಿನ ಸೋಲಿಸ್ತೀವಿ ಅಂತೇಳಿ. ಆದರೆ ಅದಾಗಲಿಲ್ಲ. ಬಟ್ ಒಂದಷ್ಟು ಸೀಟ್ಗಳು ಕಡಿಮೆ ಆಯಿತು. ಮತ್ತೆ ಮೋದಿ ಪ್ರಧಾನಮಂತ್ರಿ ಆದರು. ಆದರೆ ಅದಾದ ಮೇಲೆ ಬಂದಂತಹ ಚುನಾವಣೆಗಳಲ್ಲಿ, ಅದು ಹರಿಯಾಣ ಚುನಾವಣೆ ಇರ್ಬೋದು, ಮಹಾರಾಷ್ಟ್ರ ಚುನಾವಣೆ ಇರ್ಬೋದು, ದಿಲ್ಲಿ ಚುನಾವಣೆ ಇರ್ಬೋದು,
ಬಿ ಜೆ ಪಿಗೆ ಒಂದು ಲ್ಯಾಂಡ್ಸ್ಲೈಡ್ ವಿಕ್ಟರಿ ಬಂತು. ಇದಕ್ಕೆ ಕಾರಣಗಳನ್ನ ಹುಡ್ಕೊಂಡೋದ್ರೆ ಹಲವಾರು ಕಾರಣಗಳಲ್ಲಿ ಒಂದು ಪ್ರಮುಖ ಕಾರಣ ಹಿಂದುತ್ವದ ಜಾಗೃತ ಆಗಿದ್ದು. ಒಂದು ವೋಟರ್ಸಲ್ಲಿ, ಮತ್ತೊಂದು ಬಿ ಜೆ ಪಿಯ ಸ್ಟ್ರಾಟಜಿನಲ್ಲಿ ಹಿಂದುತ್ವಕ್ಕೆ ಮಹತ್ವವನ್ನು ಕೊಟ್ಟರು. ಈ ಹಿಂದುತ್ವ ವೋಟರ್ಸಲ್ಲೂ ಕೂಡ ಜಾಗೃತ ಆಯಿತು. ಏನೋ ನಾವು ಲೋಕಸಭಾ ಚುನಾವಣೆಯಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀವಿ, ಮೋದಿಯವರಿಗೆ ಕಡಿಮೆ ಸೀಟ್ಗಳನ್ನ ಕೊಟ್ಟು ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತಕ್ಕಂಥ ಭಾವನೆ ಜನಗಳಲ್ಲಿ ತುಂಬ ಇತ್ತು. ನೋಡಿ, ಅದು ಈವನ್ ಉತ್ತರ ಪ್ರದೇಶದ ಎಲೆಕ್ಷನಲ್ಲೂ ಕಾಣಿಸ್ಬಿಡ್ತು. 10ರಲ್ಲಿ 8 ಸೀಟು ಬಿ ಜೆ ಪಿಗೆ ಬಂತು. ಕೇವಲ 6 ತಿಂಗಳು ಮುಂಚೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಒಂದು ರೀತಿ 62 ಸೀಟ್ ತೊಗೊಂಡಿದ್ದಂತಹ ಬಿ ಜೆ ಪಿ ಕೇವಲ 33ಕ್ಕೆ ಬಂದು ನಿಂತಿತ್ತು. ಅಷ್ಟು ಹೀನಾಯವಾದಂತಹ ಒಂದು ಹಿನ್ನಡೆ ಆಗಿತ್ತು. ಅದು ನಡೆದ ಕೆಲವೇ ತಿಂಗಳುಗಳು ನಡೆದಂತಹ ಉಪಚುನಾವಣೆಯಲ್ಲಿ 10ಕ್ಕೆ 8, ಅದರಲ್ಲೂ ಕೂಡ ಅಯೋಧ್ಯದಲ್ಲಿ ಏನು ಒಂದು ಲೋಕಸಭಾ ಸೀಟನ್ನು ಕಳ್ಕೊಂಡಿತ್ತು ಬಿ ಜೆ ಪಿ, ಅಲ್ಲೇ ನಡೆದಂತಹ ಚುನಾವಣೆಯಲ್ಲಿ ಭರ್ಜರಿಯಾದಂತಹ ಜಯವನ್ನು ಗಳಿಸಿತ್ತು. ಯಾವ ಜನ ಲೋಕಸಭಾ ಚುನಾವಣೆಯಲ್ಲಿ ಈ ವಿರೋಧ ಪಕ್ಷಗಳದ ಏನೊಂದು ಫಾಲ್ಸ್ ನೆರೇಷನ್ ಸೃಷ್ಟಿ ಮಾಡಿದರು, ಸಂವಿಧಾನವನ್ನು ತೆಗೆದುಬಿಡ್ತಾರೆ, ರಿಸರ್ವೇಷನ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಂತಕ್ಕಂಥದ್ದಕ್ಕೆ ಹೆದರಿದ್ದಂತಹ ಜನ, ಅವ್ರಿಗೆ ಚೆನ್ನಾಗಿ ಗೊತ್ತಾಯಿತು ನಾವು ತಪ್ಪು ಮಾಡಿಬಿಟ್ವಿ, ಈ ಸುಳ್ಳುಗಳನ್ನ ನಂಬಿ ನಾವು ಮೋದಿಯವ್ರಿಗೆ ಅನ್ಯಾಯ ಮಾಡಿದ್ವಿ ಅಂತಕ್ಕಂಥ ಏನೊಂದು ಭಾವನೆ ಬಂದಿತ್ತು. ಎಲ್ಲರೂ ಒಗ್ಗಟ್ಟಾಗಿ ಓಟ್ ಹಾಕಿದ್ರು. ಹಾಗಾಗಿ ಇಡೀ ದೇಶದಲ್ಲಿ ಮತ್ತೆ ಬಿ ಜೆ ಪಿಯ ಅಲೆ ಎದ್ದುಬಿಡ್ತು. ಈ ಅಲೆ ಬೀಸ್ತಾ ಇರೋ ಸಂದರ್ಭದಲ್ಲೇ ಮುಂದಿನ ವರ್ಷ ಚುನಾವಣೆ ಇರ್ತಕ್ಕಂಥದ್ದು ವೆಸ್ಟ್ ಬೆಂಗಾಲ್ದು. ಈ ಹಿಂದುತ್ವದ ಅಲೆ ಅಥವಾ ರಾಷ್ಟ್ರೀಯತೆಯ ಅಲೆ ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಆಗಿಲ್ಲ. ಮೊನ್ನೆ ಕುಂಭಮೇಳದ ಯಶಸ್ಸನ್ನು ನೋಡಿದವ್ರು ಎಂಥವ್ರಿಗೂ ಅನಿಸ್ಬಿಡುತ್ತೆ. ಸುಮಾರು 65 ಕೋಟಿ ಜನ ರೀ, ಅಂದರೆ ಆಲ್ಮೋಸ್ಟು ಇಡೀ ಹಿಂದೂ ಸಮಾಜದ ಒಂದು 60% ಜನ ಅಲ್ಲಿ ಬಂದು ಮಿಂದೆದ್ದೋಗಿದ್ದಾರೆ ಅಂತ ಹೇಳಿದ್ರೆ, ತನ್ನ ಸಂಸ್ಕೃತಿಯ ಬಗ್ಗೆ, ತನ್ನ ಆಚರಣೆ ಬಗ್ಗೆ, ತನ್ನ ಧರ್ಮದ ಬಗ್ಗೆ ಜನಗಳಲ್ಲಿ, ಅದು ವಿಶೇಷವಾಗಿ ಯುವಕರಲ್ಲಿ, ಯುವತಿಯರಲ್ಲಿ ಆ ಧರ್ಮ ಪ್ರಜ್ಞೆ ಜಾಗೃತವಾಗಿದೆ. ಅನ್ಪ್ರೆಸಿಡೆಂಟೆಡ್, ಯಾರು ಊಹೆನೇ ಮಾಡ್ಕೊಳಕ್ಕಾಗಿರಲಿಲ್ಲ. ಪಶ್ಚಿಮ ಬಂಗಾಳಿಂದ ಕೋಟ್ಯಾಂತರ ಜನ ಬಂದು ಕುಂಭಮೇಳಕ್ಕೆ ಮಿಂದೆದ್ದೋದ್ರು. ಅವರ ಭಾವನೆಗಳಲ್ಲೂ ಬದಲಾವಣೆ ಆಗಿದೆ ಅಂತಕ್ಕಂಥ ಭಯ ಮಮತಾ ಬ್ಯಾನರ್ಜಿಗೂ ಶುರುವಾಗಿದೆ, ಎಲ್ಲ ರಾಜಕಾರಣಿಗಳಿಗೂ ಶುರುವಾಗಿದೆ. ಜೊತೆಗೆ ಬಿ ಜೆ ಪಿ ಸ್ಟ್ರಾಟಜಿ ಚೇಂಜ್ ಆಗಿದೆ. ಮುಂಚೆ ಏನು ಜನರಲೈಸ್ಡ್ ಕ್ಯಾಂಪೇನ್ ಮಾಡ್ತಿತ್ತು, ಅದನ್ನು ನಾವು ಮಹಾರಾಷ್ಟ್ರ ಚುನಾವಣೆಯಲ್ಲಿ ನೋಡಿದ್ವಿ, ಹರಿಯಾಣದಲ್ಲಿ ನೋಡಿದ್ವಿ, ಡೆಲ್ಲಿಲಿ ನೋಡಿದ್ವಿ. ಅದರ ಸಂಘ ಪರಿವಾರದ ಬೇರೆಯ ಇವ್ರ ಜೊತೆ ಸೇರಿಕೊಂಡು ತಳಮಟ್ಟಕ್ಕೆ ಮನೆಗೋಗಿ 5 ಜನ 6 ಜನರನ್ನು ಸಣ್ಣ ಟೀಮ್ಗಳು ಮಾಡಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಗೆ ವಿಷಯವನ್ನು ಮುಟ್ಟಿಸೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಈ ಸ್ಟ್ರಾಟಜಿ ಈಗಾಗಲೇ ಈ ಥರ ಕ್ಯಾಂಪೇನಿಂಗು ವೆಸ್ಟ್ ಬೆಂಗಾಲಲ್ಲೂ ಶುರುವಾಗಿದೆ. ಅದಕ್ಕೇ ಮೊನ್ನೆ ಮಮತಾ ಬ್ಯಾನರ್ಜಿ ಹೇಳಿದ್ರು, ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ವಿಚಾರದಲ್ಲಿ ಎಲೆಕ್ಷನ್ ಕಮಿಷನ್ ಅನ್ಯಾಯ ಮಾಡೋಕೆ ಹೊರಟಿದೆ. ವೋಟರ್ ಲಿಸ್ಟಲ್ಲಿ ಆಗಲೇ ಹೆಚ್ಚು ಕಡಿಮೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಹರಿಯಾಣದಲ್ಲಿ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ಡೆಲ್ಲಿಲಿ ಮಾಡಿದ್ರು, ಅದೇ ರೀತಿ ವೋಟರ್ ಲಿಸ್ಟಲ್ಲಿ ಅನ್ಯಾಯ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈ ಹರಿಯಾಣದವ್ರನ್ನ ಮತ್ತು ರಾಜಸ್ಥಾನದಲ್ಲಿ ಬಂದು ತುರುಕ್ತಾ ಇದ್ದಾರೆ. ಈ ಎಲ್ಲ ಹತಾಶೆ ಮಾತುಗಳು ಯಾವಾಗ ಬರ್ತವೆ ಗೊತ್ತಾ? ಸೋಲಿನ ಮುನ್ಸೂಚನೆ ಬಂದಾಗ. ಯಾವಾಗ ರಾಹುಲ್ ಗಾಂಧಿ ಇ ವಿ ಎಮ್ಗಳ ಬಗ್ಗೆ ಮುಂಚೆನೇ ಹೇಳೋಕ್ಕೆ ಶುರು ಮಾಡ್ತಾರೆ, ಅಥವಾ ವೋಟರ್ ಲಿಸ್ಟಲ್ಲಿ ಇರೋ ಹೆಸರುಗಳನ್ನ ತೆಗೆದುಬಿಟ್ಟವ್ರೆ, ಒಂದಷ್ಟು ಸೇರಿಸ್ಬಿಟ್ಟವ್ರೆ ಅಂತೇಳಿ ನಾಟಕ ಆಡೋಕ್ಕೆ ಶುರು ಮಾಡ್ತಾರೆ, ಅಥವಾ ಅರವಿಂದ್ ಕೇಜ್ರಿವಾಲು ಚುನಾವಣೆಗೆ ಮುಂಚೆನೇ ಎಲ್ಲ ನನ್ನ ಕಾನ್ಸ್ಟಿಟ್ಯೂನ್ಸಿಲೇ ಸಾವಿರಾರು ವೋಟರ್ಗಳನ್ನ ತೆಗೆದಾಕಿದ್ದಾರೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇದರ ಅರ್ಥ ಏನು? ಸೋಲಿನ ಮುನ್ಸೂಚನೆ ಸಿಕ್ಕಿದೆ, ಹಾಗಾಗಿಯೇ ಹತಾಶೆಯಿಂದ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗುತ್ತೆ. ಮಮತಾ ಬ್ಯಾನರ್ಜಿಗಾಗಿರೋದು ಅದೇನೇ. ಇಲ್ಲಿವರೆಗೂ ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದವರು ಈಗ ಬಾಯ್ ಬಿಟ್ಟರೆ ಎಲೆಕ್ಷನ್ ಕಮಿಷನ್ ಮೋಸ ಮಾಡ್ತಾ ಇದೆ, ರಿಟರ್ನಿಂಗ್ ಆಫೀಸರ್ಗಳನ್ನ ಅವ್ರಿಗೆ ಬೇಕಾದವ್ರನ್ನ ಕಳಿಸ್ತಾ ಇದ್ದಾರೆ, ನಾವಿದನ್ನು ವಿರೋಧ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತೆಲ್ಲ ಶುರು ಮಾಡ್ಕೊಂಡಿದ್ದಾರೆ. ವೋಟರ್ ಲಿಸ್ಟಲ್ಲಿ ಬೇಕಾದವ್ರನ್ನ ತೆಗಿತಾ ಇದ್ದಾರೆ, ಬೇಡದವ್ರನ್ನೆಲ್ಲ ಸೇರಿಸ್ತಾ ಇದ್ದಾರೆ ಅಂತ ಅದನ್ನು ಬೇರೆ ಶುರು ಮಾಡ್ಕೊಂಡಿದ್ದಾರೆ. ಇದು ಮಮತಾ ಬ್ಯಾನರ್ಜಿಯವರಿಗೆ ಸೋಲಿನ ಭಯ ಆವರಿಸಿದೆ ಅನ್ನೋದನ್ನು ಸೂಚಿಸುತ್ತೆ. ಈಗಾಗಲೇ ಯುದ್ಧಕ್ಕೆ ರೆಡಿ ಆಗ್ತಾ ಇದ್ದಾರೆ. ಯಾರ ಮೇಲೆ? ಎಲೆಕ್ಷನ್ ಕಮಿಷನ್ ಮೇಲೆ. ಯಾಕೆ? ಹತಾಶೆ. ಬಹುಶಃ ಎಲ್ಲೋ ಅವ್ರಿಗೆ ತಾನು ಸೋಲ್ತೀನಿ ಅಂತಕ್ಕಂತಹ ಯೋಚನೆ ಶುರುವಾಗಿರಬೇಕು. ಬಂಧುಗಳೇ, ಇಡೀ ದೇಶದಲ್ಲಿ ಏನು ಒಂದು ಹಿಂದೂ ಧರ್ಮದ ಪುನರುತ್ಥಾನ ನಡೀತದೆ, ಅದೆಲ್ಲ ರಾಜ್ಯಗಳು ನಡೀತದೆ. ಬಂಗಾಳ ಬಗ್ಗೆ ವಿಶೇಷವಾಗಿ ಆಗಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಬಾಂಗ್ಲಾ ನುಸುಳುಕೋರರ ಸಮಸ್ಯೆಯನ್ನು ಎದುರಿಸ್ತಿರ್ತಕ್ಕಂಥದ್ದು ಬಂಗಾಳ. ಇಲ್ಲಿನ ಹಿಂದೂಗಳು ಜಾಗೃತ ಆಗಬೇಕು, ಇಲ್ಲಿನ ಮತದಾರರು ಜಾಗೃತ ಆಗಬೇಕು. ಈ ದೇಶ ವಿರೋಧಿ ಕೃತ್ಯಕ್ಕೆ ಪ್ರೋತ್ಸಾಹ ಮಾಡ್ತಿರ್ತಕ್ಕಂತಹ ಸರ್ಕಾರವನ್ನು ಕಿತ್ತೆಸೆಯಬೇಕು. ಒಂದು ರಾಷ್ಟ್ರೀಯತೆಗೋಸ್ಕರ ಚಿಂತನೆ ಮಾಡ್ತಕ್ಕಂತಹ ಸರ್ಕಾರವನ್ನು ಅಲ್ಲಿ ಕೂರಿಸಬೇಕು. ಆ ಬದಲಾವಣೆ ಆಗಲೇಬೇಕು. ಆಗುತ್ತೆ ಅಂತ ಒಂದು ದೊಡ್ಡ ಆಶಾಭಾವನೆ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ನಮಸ್ಕಾರ.